ನಿಜ. ರಮ್ಯಾ ಅವರು ಹೇಳುವಂಥದ್ದು ಅಥವಾ ಆ ಪೋಸ್ಟ್ ಮಾಡಿರೋದು ನಿಜ ಅಂತ ಅನ್ಸುತ್ತೆ. ಆದರೆ ರಮ್ಯಾ ಅವರ ಪೋಸ್ಟ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಯಾವ ರೀತಿಯ ಕೌಂಟರ್ ಅಂತಂದ್ರೆ, ಬುದ್ಧನ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿಬಿಟ್ಟು ವಿಜಯಲಕ್ಷ್ಮಿ ಅವರು ಸೈಲೆಂಟ್ ಆದರು. ಅಂದರೆ ಮೂರ್ಖನನ್ನ ಅವನ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು. ಹೀಗಂತ ಬುದ್ಧನ ಫೋಟೋವನ್ನ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ಸ್ಟಾಗ್ರಾಮ್ನಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈ ರೀತಿಯ ಪೋಸ್ಟ್ ಅನ್ನು ಹಾಕಿದ್ದಾರೆ. ಒಂದು ಕಡೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ವಾರ್ ಶುರುವಾಗಿದೆ. ಜೊತೆಗೆ ದರ್ಶನ್ ಫ್ಯಾನ್ಸ್ಗಳ ವರ್ತನೆಯ ಬಗ್ಗೆ ಸುದೀರ್ಘ ಪೋಸ್ಟ್ ಅನ್ನು ಹಾಕಿದ್ದಾರೆ. ರೇಣುಕಾ ಸ್ವಾಮಿಗೂ ಜೊತೆಗೆ ದರ್ಶನ್ ಫ್ಯಾನ್ಸ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಅವನು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ, ಕಮೆಂಟ್ ಆಗ್ತಿದ್ದ, ಇವರು ಹಂಗೆ ಮಾಡ್ತಿದ್ದಾರೆ, ಇನ್ನೇನು ವ್ಯತ್ಯಾಸ ಹೀಗಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ಬಿಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಇದಕ್ಕೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇರೋದು ಪೋಸ್ಟ್ನಲ್ಲಿ. ಎ ಫೂಲ್ ಈಸ್ ಅ ನೋನ್ ಬೈ ಹಿಸ್ ಸ್ಪೀಚ್ ಆ್ಯಂಡ್ ಎ ವೈಸ್ ಮ್ಯಾನ್ ಬೈ ಸೈಲೆನ್ಸ್. ಬುದ್ಧ ಹೀಗಂತ ಪೋಸ್ಟನ್ನು ಹಾಕಿದ್ದಾರೆ. ಅಂದರೆ ಅದರ ಅರ್ಥ ಎ ಫೂಲ್ ಈಸ್ ನೋನ್ ಬೈ ಹಿಸ್ ಸ್ಪೀಚ್ ಅಂದರೆ ಮೂರ್ಖನನ್ನು ಅವನ ಮಾತಿನಿಂದ ಗುರುತಿಸಬಹುದು, ಆ್ಯಂಡ್ ಎ ವೈಸ್ ಮ್ಯಾನ್ ಬೈ ಸೈಲೆನ್ಸ್ ಅಂದರೆ ಬುದ್ಧಿವಂತನನ್ನು ಮೌನದಿಂದ ಗುರುತಿಸಬಹುದು. ಹೀಗಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ದಾರೆ. ಇದು ಪೋಸ್ಟ್ ವಾರ್ ಶುರುವಾಗಿದೆ. ಒಂದು ಕಡೆ ಫ್ಯಾನ್ಸ್ಗಳು ಕೆಟ್ಟದಾಗಿ ಮೆಸೇಜು ಕಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೆಲೆಬ್ರಿಟಿ ಅನ್ನಿಸ್ಕೊಂಡವರು ಪೋಸ್ಟ್ ವಾರನ್ನು ಶುರು ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ. ಅಂದರೆ ಜನಕ್ಕೆ ಏನು ಬೇಕೋ ಅದನ್ನು ಹೇಳಿಬಿಡ್ಬೇಕಷ್ಟೇ ಎಲ್ಲರೂ ಸೇರ್ಕೊಂಡು. ಅದು ಸತ್ಯಾಸತ್ಯತೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಅಗತ್ಯನೇ ಇಲ್ಲ. ಅವ್ರು ಹೇಳಿದ್ರು ಹ್ಞೂ ಅಂತ ಅಂದ್ಬಿಡ್ಬೇಕು. ಹಂಗಿದೆ ಈಗಿನ ಪರಿಸ್ಥಿತಿ, ಮನಸ್ಥಿತಿ ಎಲ್ಲವೂ ಕೂಡ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಒಂದು ಕಡೆ ಫ್ಯಾನ್ಸ್ ವಾರು, ಮತ್ತೊಂದು ಕಡೆ ಸೆಲೆಬ್ರಿಟಿಗಳ ಪೋಸ್ಟ್ ವಾರ್ಗಳಾಗ್ತಾ ಇದ್ದಾವೆ, ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಕಳೆದ 2 ದಿನದಿಂದಲೂ ಕೂಡ ಸೋಷಿಯಲ್ ಮೀಡಿಯಾ ಒಂದು ರೀತಿಯಲ್ಲಿ ಪೋಸ್ಟ್ ವಾರ್ಗಳಿಗೆ ಒಂದು ವೇದಿಕೆ ಆದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಆದರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ವರ್ಸಸ್ ರಮ್ಯಾ ಅನ್ನೋ ರೀತಿಯಲ್ಲಿ ಆಗಿದೆ. ರಮ್ಯಾ ಮಾಡಿದಂತಹ ಒಂದು ಪೋಸ್ಟ್ ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಆದರೆ ರಮ್ಯಾ ಮಾಡಿರುವಂತಹ ಪೋಸ್ಟಲ್ಲಿ ಯಾವುದೇ ರೀತಿ ತಪ್ಪು ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂದು ನ್ಯಾಯ ಸಿಗುವಂತಹ ಭರವಸೆ ಸಿಗ್ತಾ ಇದೆ ಅನ್ನೋಂಥ ಒಂದು ಪೋಸ್ಟ್ ಮಾಡಿರ್ತಾರೆ. ಆದರೆ ಆ ಒಂದು ಪೋಸ್ಟ್ನಿಂದ ಇದೆಲ್ಲವೂ ಕೂಡ ಶುರುವಾಗುತ್ತೆ. ಒಂದು ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ಗಳ ಉಚ್ಚಾಟ ಪದೇ ಪದೇ ಹೆಚ್ಚಾಗ್ತಾ ಇರುವಂಥದ್ದು. ಅಭಿಮಾನ ಇರಬೇಕು, ಆದರೆ ಅಂಧಾಭಿಮಾನ ಇರಬಾರ್ದು ಅನ್ನೋದಕ್ಕೆ ಒಂದು ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ಗಳು ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಮ್ಯಾ ಅವರು ಹಾಕುವಂತಹ ಪೋಸ್ಟು ಅದಕ್ಕೆ ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಾರೆ, ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಾರೆ. ಒಂದು ಕಡೆ ದರ್ಶನ್ ಆ್ಯಂಡ್ ಗ್ಯಾಂಗು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಏನು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿ ಕೊಲೆ ಮಾಡ್ತಾರೆ. ಕೊಲೆ ಆರೋಪದಲ್ಲಿ ಇನ್ನೂ ಕೂಡ ಅವರಿಗೆ ಅಂದರೆ ಈ ವಾರದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಇನ್ನೂ ಕೂಡ ಅದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಸೊ ಈ ನಡುವೆ ಇದೀಗ ಈ ರೀತಿಯಲ್ಲಿ ಪೋಸ್ಟ್ ವಾರ್ಗಳು ಶುರುವಾಗಿರೋದ್ರಿಂದ ರಮ್ಯಾ ಅವರು ಹೇಳ್ತಾರೆ, ರೇಣುಕಾ ಸ್ವಾಮಿಗೂ ಹಾಗೆ ನಿಮಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಅಂದರೆ ದರ್ಶನ್ ಫ್ಯಾನ್ಸ್ಗಳಿಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅನ್ನೋದು ಕಂಡು ಬರ್ತಿದೆ. ನಿಜಕ್ಕೂ ಕೂಡ ಅದು ಕಂಡು ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಫ್ಯಾನ್ಸ್ಗಳು ಆ ರೀತಿಯಲ್ಲಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜನ್ನು ಹಾಕ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಕಾನೂನು ಸಮರಕ್ಕೂ ಕೂಡ ರಮ್ಯಾ ಸಜ್ಜಾಗ್ತಾ ಇದ್ದಾರೆ. ಬಹುತೇಕವಾಗಿ ಇವತ್ತು ಅವರು ಸೈಬರ್ ಕ್ರೈಮ್ಗೆ ದೂರು ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಮತ್ತೊಂದು ಭಾಗದಲ್ಲಿ ಈ ಒಂದು ರಮ್ಯಾ ಪೋಸ್ಟ್ಗೆ ಹಾಗೆ ಏನು ಪೋಸ್ಟ್ ವಾರ್ಗಳು ನಡೀತಾ ಇದೆ, ಈ ನಡುವೆ ವಿಜಯಲಕ್ಷ್ಮಿ ಅಂದರೆ ದರ್ಶನ್ ಪತ್ನಿಯೂ ಕೂಡ ಒಂದು ಪೋಸ್ಟನ್ನು ಹಾಕಿರುವಂಥದ್ದು. ಅಂದರೆ ಮೂರ್ಖನನ್ನ ಮಾತಿನಿಂದ ಗುರುತಿಸ್ಬೋದು, ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಹೇಳಿ ಬುದ್ಧನ ಒಂದು ಪೋಸ್ಟನ್ನು ಹಾಕಿರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಮಾರ್ಮಿಕವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಆಗೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ದರ್ಶನ್. ಆದರೆ ದರ್ಶನ್ ಈ ವಿಚಾರವಾಗಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ, ಒಂದು ಪೋಸ್ಟನ್ನು ಕೂಡ ಹಾಕ್ತಾ ಇಲ್ಲ. ಅವರು ತುಂಬ ಸೈಲೆಂಟ್ ಆಗಿದ್ದಾರೆ. ಒಂದು ವೇಳೆ ದರ್ಶನ್ ಒಂದು ಪೋಸ್ಟನ್ನು ಹಾಕಿದ್ರೆ ಬಹುಶಃ ಅವರ ಅಭಿಮಾನಿಗಳು ಸೈಲೆಂಟ್ ಆಗುವಂತಹ ಚಾನ್ಸಸ್ ಕೂಡ ಇರ್ತಾ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ದರ್ಶನ್ ಯಾವುದೇ ರೀತಿಯಲ್ಲಿ ಒಂದು ಪೋಸ್ಟ್ ಆಗಲಿ ಅಥವಾ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಮುಂದಾಗಿಲ್ಲ. ಇದ್ರ ಜೊತೆಗೆ ಏನು ಇವರು ರಕ್ಷಿತಾ ಅವರು ಕೂಡ ಒಂದು ಪೋಸ್ಟನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೋರಿಯನ್ನು ಹಾಕಿರುವಂಥದ್ದು. ಎಲ್ಲದರಲ್ಲೂ ಕೂಡ ಸ್ವಲ್ಪ ದಯೆ ಇರಲಿ ಅಂತ ಹೇಳಿ. ಒಟ್ಟಿನಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮು ಹಾಗೆ ಎಕ್ಸ್ ಖಾತೆ ಏನಿದೆ, ಎಲ್ಲೋ ಒಂದು ಕಡೆ ಈ ಸ್ಟಾರ್ ವಾರ್ ಕಾರಣ ಆಗಿರ್ಬೋದು ಅಥವಾ ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಅನ್ನುವಂತಹ ಒಂದು ವಾರಿಗೆ ಒಂದು ವೇದಿಕೆ ಆಗಿದೆ ಅಂತಲೇ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ. ನೋಡಿ, ಇದು ನಮ್ಮ ಸಮಾಜದಲ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು. ಅಂದರೆ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ದೊಡ್ಡದಾಗಿ ನೋಡ್ತಾರೆ. ಆಮೇಲೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ನೋಡಲ್ಲ.
ಅವರು ಕಿವಿಗೆ ಬಿದ್ದಿದ್ದೇ ಸತ್ಯ ಅಂತ ನಂಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ಗಳು ಹಾಕೋದು, ಮೆಸೇಜ್ಗಳು ಹಾಕೋದು. ಮುಂಚೆ ಬರೀ ಒಬ್ಬರ ಹತ್ರ ಒಬ್ಬರು ಮಾತಾಡಿಕೊಂಡು ಮೌತ್ ಟಾಕಲ್ಲೇ ಈ ರೀತಿಯಾಗಿ ನೆಗೆಟಿವ್ ಮಾತುಗಳನ್ನು ಆಡ್ತಾಯಿದ್ರು. ಇವಾಗ ಸೋಷಿಯಲ್ ಮೀಡಿಯಾ ಸಮಾನ ಅಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಪೋಸ್ಟ್ ಹಾಕ್ಬಿಡೋದು ಅಥವಾ ಕಮೆಂಟ್ಗಳು, ಮೆಸೇಜ್ಗಳನ್ನು ಮಾಡೋದು. ಯಾರೂ ಕಂಡಿಡಿಯೋಕ್ಕಾಗಲ್ಲ ನಮ್ಮನ್ನು, ನಾವೆಲ್ಲೋ ಕೂತ್ಕೊಂಡಿದ್ದೀವಿ, ನಮ್ಮನ್ನ ಯಾರು ನೋಡೋಕ್ಕೆ ಬರ್ತಾರೆ ಅಂತ ಅಂದ್ಕೊಂಡ್ರೆ ಸುಳ್ಳು. ಪೊಲೀಸ್ ವ್ಯವಸ್ಥೆ ಕಟ್ಟುನಿಟ್ಟಾಗಿದೆ. ಕಂಪ್ಲೇಂಟ್ ಆಯಿತು ಅಂತಂದರೆ ಒದ್ದು ಒಳಗಾಗ್ತಾರೆ. ನಿಮ್ಮ ಬಾಸ್ಗೆ ಹೆಂಗೆ ಅತಿಯಾಗಿದೆಯೋ ಸೆಲೆಬ್ರಿಟಿಗಳಿಗೂ ಹಂಗೆ ಅದೇ ಆಗುತ್ತೆ. ಸೆಲೆಬ್ರಿಟೀಸ್ ಇನ್ ದ ಸೆನ್ಸ್ ದರ್ಶನ್ ಕರೆಯೋ ಹಂಗೆ ಅವರ ಅಭಿಮಾನಿಗಳಿಗೆ. ಆಮೇಲೆ ನೀವು ಮಾಡುವಂಥ ಹುಚ್ಚಾಟ ದರ್ಶನ್ಗೆ ಪೇಚಿಗೆ ಸಿಲುಕದಂತ ಆಗಿಬಿಡುತ್ತೆ. ಇವಾಗ ಮೊದಲೇ ಬೇಲ್ ಅರ್ಜಿ ಪ್ರಶ್ನೆಯನ್ನು ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನೊಂದು ವಾರದಲ್ಲಿ ದರ್ಶನ್ಗೆ ಬೇಲ್ ಕಂಟಿನ್ಯೂ ಆಗುತ್ತೋ ಕ್ಯಾನ್ಸಲ್ ಆಗುತ್ತೋ ಕಾದು ನೋಡಬೇಕು. ಈ ಲಾಸ್ಟ್ ಮೂಮೆಂಟ್ನಲ್ಲಿ ನೀವು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ವಾರ ಥರ ಶುರು ಮಾಡಿಬಿಟ್ರೆ ನಿಮ್ಮ ವರ್ತನೆಯನ್ನು ಪೊಲೀಸ್ ಪರ ಲಾಯರು ಇದನ್ನು ವಾದವಾಗಿ ತಗೊಳ್ಬೋದು. ದರ್ಶನ್ ಹೆಂಗೋ ಅವರ ಅಭಿಮಾನಿಗಳು ಹಿಂಗೇನೆ, ಅವರ ವರ್ತನೆ ನೋಡಿ, ದರ್ಶನ್ನ ವರ್ತನೆಯೂ ಕೂಡ ಹಾಗೆ ಇತ್ತು, ಅವರ ರೀತಿಯಲ್ಲೇ ಅಭಿಮಾನಿಗಳ ವರ್ತನೆಯೂ ಕೂಡ ಇದೆ. ಈಗ ಅವರನ್ನು ಬೇಲ್ ಕಂಟಿನ್ಯೂ ಮಾಡಿಬಿಟ್ರೆ ಬಾಸನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಕಮೆಂಟ್ಸ್ಗಳಾಗ್ತಾರೆ, ಫೋಟೋಸ್ಗಳನ್ನು ಹಾಕ್ತಾರೆ, ಅವ್ರು ಆಡಿದ್ದೇ ಆಟ ಆಗಿಬಿಡುತ್ತೆ. ಹಾಗಾಗಿ ಬೇಲ್ ಕ್ಯಾನ್ಸಲ್ ಆಗಬೇಕು, ಇದೊಂದು ಮಾದರಿ ಆಗಬೇಕು ಅಂಥೇಳಿ ಲಾಯರ್ ಏನಾದರೂ ವಾದ ಮಂಡನೆ ಮಾಡಿ ಜಡ್ಜ್ ಏನಾದರೂ ಬೇಲ್ ಕ್ಯಾನ್ಸಲ್ ಮಾಡ್ತು ಅಂತಂತಂದರೆ ಮತ್ತೆ ಅದೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗತ್ತೆ, ಅದೇ ಚಿತ್ರದುರ್ಗಕ್ಕೆ ಹೋಗಬೇಕಾಗತ್ತೆ. ಆದರೆ ಈ ಬಾರಿ 6106 ನಂಬರ್ ಬದಲು ಬೇರೆ ಯಾವುದಾದ್ರು ಕೈದಿನ ನಂಬರನ್ನು ಕೊಡ್ತಾರೆ, ವಿಚಾರಣೆ ದಿನ ಕೈದಿ.